ಮರ್ಮಾಂಗಕ್ಕೆ ಒದ್ದಿದ್ದು, ಹಾಗೆ ಮೂಳೆಗಳು ಮುರಿದು ಹೋಗೋ ಹಾಗೆ ಹಲ್ಲೆ ಮಾಡಿದ್ದು, ಆತನ ತಲೆಯ ಭಾಗಕ್ಕೆ ಪೆಟ್ಟು ಬಿದ್ದಿದ್ದು, ಆತ ನರಳಿ ಪ್ರಾಣ ಬಿಟ್ಟಿದ್ದು, ಇದೆಲ್ಲ ಅಂಶಗಳು ಕೂಡ ಮರಣೋತ್ತರ ಪರೀಕ್ಷಾ ವರದಿಯಲ್ಲಿ ಉಲ್ಲೇಖ ಆಗಿತ್ತು. ಇದೀಗ ಇದೇ ವಿಚಾರವನ್ನ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಮಂಡಿಸಲಾಗ್ತಾ ಇದೆ. ನೋಡಿ, ಎಲೆಕ್ಟ್ರಿಕ್ ಶಾಕ್ ನೀಡಲಾಗಿತ್ತು, ಎದೆಗೆ ಬಲವಾಗಿ ಏಟು ಬಿದ್ದಿತ್ತು, ಪೋಸ್ಟ್ಮಾರ್ಟಮ್ ರಿಪೋರ್ಟ್ನಲ್ಲಿರುವ ಕೋಲಿಂದ ಹೊಡೆಯಲಾಗಿತ್ತು. ಇದೆಲ್ಲ ಅಂಶವನ್ನ ಸುಪ್ರೀಂ ಕೋರ್ಟ್ನ ನ್ಯಾಯಪೀಠದ ಮುಂದೆ ವಿಚಾರ ಮಂಡಿಸ್ತಾ ಇದ್ದಾರೆ ವಕೀಲರು. ಹೀಗೆ ಮೃಗೀಯವಾಗಿ ಚಿತ್ರಹಿಂಸೆ ಕೊಟ್ಟು ಹಲ್ಲೆ ಮಾಡಿ ಕೊಂದು ಹಾಕಿದ್ದಾರೆ ರೇಣುಕಾಸ್ವಾಮಿಯನ್ನ. ಈ ವಿಚಾರವನ್ನ ಸುಪ್ರೀಂ ಕೋರ್ಟ್ ನ್ಯಾಯಪೀಠದ ಗಮನಕ್ಕೆ ತರ್ತಾ ಇದ್ದಾರೆ ವಕೀಲರು. ಇನ್ನು ಕೆಲವೇ ಹೊತ್ತಿನಲ್ಲಿ ದರ್ಶನ್ ಪರ ವಕೀಲರಾದ ಸಿದ್ಧಾರ್ಥ ದವೆ ಕೂಡ ವಾದ ಮಂಡನೆಯನ್ನ ಮಾಡುವವರಿದ್ದಾರೆ. ಕೆಲವೇ ಹೊತ್ತಿನಲ್ಲಿ ಸದ್ಯಕ್ಕೆ ಹಾಜರಿದ್ದಾರೆ ಕೋರ್ಟ್ ಹಾಲ್ನಲ್ಲಿ. ಅವರ ವಾದ ಮಂಡನೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಪ್ರಾರಂಭ ಆಗತ್ತೆ. ಸರ್ಕಾರದ ಪರವಾಗಿ ವಕೀಲರು ಏನೇ ವಾದ ಮಂಡನೆ ಮಾಡಿದ್ರು ಕೂಡ ದರ್ಶನ್ ಪರವಾಗಿ ವಕಾಲತ್ತನ್ನು ವಹಿಸಿರುವ ದವೆ ಅವರು ಎಷ್ಟು ಪ್ರಬಲವಾದ ಕೌಂಟರ್ ರಿಯಾಕ್ಷನ್ ಇದೆಲ್ಲದಕ್ಕೂ ಕೊಡ್ತಾರೆ ಅನ್ನೋದರ ಮೇಲೇನೆ ಬೇಲ್ ಭವಿಷ್ಯ ನಿರ್ಧಾರ ಆಗಿರೋದು. ಇನ್ಫ್ಯಾಕ್ಟ್ ನಾವು ಹೈಕೋರ್ಟ್ನಲ್ಲೂ ಕೂಡ ಗಮನಿಸಿದ್ವಿ. ಹೈಕೋರ್ಟ್ನಲ್ಲಿ ಮೊದಲಿಗೆ ದರ್ಶನ್ ಈ ಕೊಲೆ ನಡೆದ ಸಂದರ್ಭದಲ್ಲಿ ಅಲ್ಲಿ ಇರಲೇ ಇಲ್ಲ ಅನ್ನೋ ರೀತಿಯಲ್ಲಿ ವಾದ ಮಂಡನೆ ಆಗಿದೆ. ಇದಕ್ಕೆ ಪುರಸ್ಕಾರ ಸಿಗದೇ ಇದ್ದ ಸಂದರ್ಭದಲ್ಲಿ ದರ್ಶನ್ ಅವರ ಆರೋಗ್ಯ ಪರಿಸ್ಥಿತಿ ಬಗ್ಗೆ ಕೋರ್ಟ್ನಲ್ಲಿ ವಾದ ಮಂಡನೆ ಮಾಡಲಾಗಿತ್ತು. ಲಕ್ವಾ ಹೊಡೆದು ಬಿಡುತ್ತೆ, ಸತ್ತೇ ಹೋಗ್ಬಿಡ್ತಾರೆ, ಸರ್ಜರಿ ಅವಶ್ಯಕತೆ, ಹೀಗೆಲ್ಲ ಹೇಳಿದ ನಂತರದಲ್ಲಿ ಮೊದಲಿಗೆ ಮೆಡಿಕಲ್ ಬೇಲ್, ಅದಾದ ನಂತರದಲ್ಲಿ ರೆಗ್ಯುಲರ್ ಬೇಲ್ ಸಿಕ್ಕಿತ್ತು ದರ್ಶನ್. ಬೇಲ್ ಸಿಕ್ಕ ಮೇಲೆ ಆಗಿದ್ದ ಕತೆ ಬೇರೆ, ಸರ್ಜರಿನೂ ಆಗಲಿಲ್ಲ, ಲಕ್ವಾನೂ ಹೊಡಿಲಿಲ್ಲ. ಥೈಲ್ಯಾಂಡ್ನಲ್ಲಿ ಜಾಲಿಯಾಗಿ ಫ್ಯಾಮಿಲಿ ಟ್ರಿಪ್, ಅದರ ಜೊತೆಗೆ ಸಿನಿಮಾ ಶೂಟಿಂಗ್. ಈಗ ಸಿದ್ಧಾರ್ಥ ದವೆ ಅವರು ಯಾವ ಆಯಾಮದಲ್ಲಿ ವಾದವನ್ನ ಮಂಡಿಸ್ತಾರೆ ಅನ್ನೋದು ಸದ್ಯಕ್ಕಿರುವ ಕುತೂಹಲ. ವಾದ ಮಂಡನೆ ಆರಂಭ ಆಗಿದೆ ಅನ್ನೋ ಅಪ್ಡೇಟ್ ಸದ್ಯಕ್ಕೆ ಲಭ್ಯ ಆಗ್ತಾ ಇರೋದು. ದರ್ಶನ್ ಪರ ವಕೀಲರಾದ ಸಿದ್ಧಾರ್ಥ ದವೆ ವಾದ ಮಂಡನೆಯನ್ನ ಆರಂಭ ಮಾಡಿದ್ದಾರೆ. ಚಿಕ್ಕ ಕುತೂಹಲ, ಸುಪ್ರೀಂ ಕೋರ್ಟ್ ಈ ಪ್ರಶ್ನೆ ಕೇಳೋದಿಲ್ವಾ? ಅರೆ, ಬೇಲ್ ಅರ್ಜಿ ವಿಚಾರಣೆ ಹೈಕೋರ್ಟ್ನಲ್ಲಿ ಆಗೋ ಸಂದರ್ಭದಲ್ಲಿ ಅವರಿಗೆ ಸರ್ಜರಿ ಆಗಬೇಕು ಅಂತ ಹೇಳಿ ಡಾಕ್ಟರ್ ಹತ್ರನೇ ಸರ್ಟಿಫಿಕೇಟ್ ತಂದು ಕೊಟ್ರಲ್ಲಪ್ಪ ವಕೀಲರು. ಎಲ್ಲಾಯ್ತು ಸರ್ಜರಿ? ಸರ್ಜರಿ ಆಗದೆ ಹೋದ್ರೆ ನಡೆಯಕ್ಕಾಗಲ್ಲ, ಕೂರಕ್ಕಾಗಲ್ಲ, ಮಲಗಕ್ಕಾಗಲ್ಲ ಅಂತ ಹೇಳಿ ವಾದ ಮಂಡನೆ ಮಾಡಿದ್ರಲ್ಲ ವಕೀಲರು ಹೈಕೋರ್ಟ್ನಲ್ಲಿ. ಈಗ ಮೀನ್ ಹಿಡಿತಿದ್ದಾರೆ, ಬೋಟ್ ರೈಡ್ ಮಾಡ್ತಿದ್ದಾರೆ, ಡೆವಲ್ ಚಿತ್ರದ ಶೂಟಿಂಗ್ನಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಕೈ ಕಾಲು ಸೊಂಟ ಕಾಲು ಎಲ್ಲ ಸರಿಯಾಗಿದೆಯಲ್ಲ ದರ್ಶನ್ಗೆ? ಈ ಪ್ರಶ್ನೆ ಕೇಳೋದಿಲ್ವಾ ದರ್ಶನ್ ಪರ ವಕೀಲರಿಗೆ? ಇದೊಂದು ಕುತೂಹಲ. ಇದೀಗ ಸಿದ್ಧಾರ್ಥ ದವೆ ಅವರ ವಾದ ಆರಂಭ ಆಗಿದೆ ಸುಪ್ರೀಂ ಕೋರ್ಟ್ನಲ್ಲಿ. ಇನ್ಫ್ಯಾಕ್ಟ್ ಹೈಕೋರ್ಟ್ನಲ್ಲಿ ವಾದ ಮಂಡನೆ ಆಗೋ ಸಂದರ್ಭದಲ್ಲೂ ದರ್ಶನ್ ಪರ ವಕೀಲರು ಪ್ರಬಲ ವಾದ ಮಂಡನೆ ಮಾಡಿದ್ರ ಸಲುವಾಗಿಯೇ ಬೇಲ್ ಸಿಕ್ಕಿತ್ತು. ಇದೀಗ ಸಿದ್ಧಾರ್ಥ ದವೆ ಅವರ ವಾದ ಮಂಡನೆ ಇನ್ನೆಷ್ಟು ಪ್ರಬಲವಾಗಿರುತ್ತೆ ಅನ್ನೋ ಕುತೂಹಲ. ಸುಪ್ರೀಂ ಕೋರ್ಟ್ ವ್ಯಕ್ತಪಡಿಸಿರುವ ಅಭಿಪ್ರಾಯವನ್ನ ಗಮನಿಸಿದ್ರೆ ಈ ಜಾಮೀನು ಕೊಟ್ಟ ವಿಚಾರದ ಬಗ್ಗೆ ಸುಪ್ರೀಂ ಕೋರ್ಟ್ಗೆ ಅಷ್ಟೊಂದು ಸಮಾಧಾನ ಇದ್ದಂಗೆ ಕಾಣಲಿಲ್ಲ. ಈಗ ಸಿದ್ಧಾರ್ಥ ದವೆ ಅವರು ಸುಪ್ರೀಂ ಕೋರ್ಟ್ನ ಅಭಿಪ್ರಾಯವನ್ನ ಯಾವ ರೀತಿ ಬದಲಾಯಿಸ್ತಾರೆ ಕಾದ್ ನೋಡ್ಬೇಕು. ಇಬ್ಬರು ಪ್ರತ್ಯಕ್ಷದರ್ಶಿಗಳ ಹೇಳಿಕೆಯನ್ನ ನಾವು ಯಾಕೆ ನಂಬಬಾರ್ದು? 164 ಹೇಳಿಕೆಯನ್ನ ಈ ಹಂತದಲ್ಲಿ ಯಾಕೆ ಪರಿಗಣಿಸಬಾರ್ದು? FSL ಸಾಂದರ್ಭಿಕ ಸಾಕ್ಷ್ಯಗಳನ್ನ ಯಾಕೆ ನಂಬಾರ್ದು ಅಂತ ಹೇಳಿ ಮೇಲಿಂದ ಮೇಲೆ ಪ್ರಶ್ನೆಗಳನ್ನ ಕೇಳಿದ್ದಾರೆ ಜಡ್ಜ್. ಇಷ್ಟೊಂದು ಸಾಕ್ಷ್ಯಗಳಿದೆಯಲ್ಲಪ್ಪ, 164 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಜಡ್ಜ್ನ ಮುಂದೆನೆ. FSL ರಿಪೋರ್ಟ್ಗಳಿದೆ, ಸಾಂದರ್ಭಿಕ ಸಾಕ್ಷ್ಯಗಳಿದೆ, ಫೋಟೋ ಇದೆ, ಬ್ಲಡ್ ಸ್ಟೇನ್ ಇದೆ, ದರ್ಶನ್ ಅಲ್ಲಿ ಹೋಗಿದ್ರು ಅನ್ನೋದಕ್ಕೆ CCTV ಫೂಟೇಜ್ಗಳಿದೆ, ಹಾಗೆ ಮೊಬೈಲ್ ಡೇಟಾ ರಿಟ್ರೀವ್ ಮಾಡಿಕೊಂಡ ಸಂದರ್ಭದಲ್ಲಿ, ಹಾಗೆ ಈ ಲೊಕೇಶನ್ ಟ್ರೇಸ್ ಮಾಡಿದ ಸಂದರ್ಭದಲ್ಲಿ ಪ್ರಕರಣದ ಆರೋಪಿಗಳೆಲ್ಲರೂ ಕೂಡ ಪಟ್ಟಣಗೆರೆ ಶೆಡ್ನಲ್ಲಿ ಇದ್ರು ಅನ್ನೋದಕ್ಕೂ ಕೂಡ ಸಾಕ್ಷ್ಯ ಸಿಕ್ಕಿದೆ. FSLಗೆ ಬಟ್ಟೆ ಶೂಸ್ ಇಂದ ಹಿಡಿದು ಎಲ್ಲಾ ಸಾಕ್ಷ್ಯಗಳನ್ನ ಕಳಿಸಲಾಗಿತ್ತಲ್ಲ, ಅದರಲ್ಲೂ ಕೂಡ ಒಂದಷ್ಟು ಅಂಶಗಳು ಸಾಬೀತಾಗಿದೆಯಲ್ಲ. ಇದನ್ನ ಯಾಕೆ ನಾವು ಪರಿಗಣಿಸಬಾರ್ದು ಅಂತ ಹೇಳಿ ಜಡ್ಜ್ ಪ್ರಶ್ನೆ ಮಾಡಿದ್ದಾರೆ. ಇದಕ್ಕೆ ದರ್ಶನ್ ಪರ ವಕೀಲರಾದ ಸಿದ್ಧಾರ್ಥ ದವೆ ಯಾವ ರೀತಿಯಾದ ಉತ್ತರವನ್ನ ಕೊಡ್ತಾರೆ ಅನ್ನೋದು ಸದ್ಯಕ್ಕಿರುವ ಕುತೂಹಲ. ಸಿದ್ಧಾರ್ಥ ದವೆ ಅವರ ವಾದದ ಮೇಲೆ ದರ್ಶನ್ ಅವರ ಮುಂದಿನ ಭವಿಷ್ಯ ನಿರ್ಧಾರವಾಗುತ್ತೆ. ಥೈಲ್ಯಾಂಡ್ನಲ್ಲಿರುವ ದರ್ಶನ್ ವಾಪಸ್ ಬರಬೇಕಾಗತ್ತಾ,
ಸಿನಿಮಾ ಶೂಟಿಂಗ್ ಅನ್ನ ಮುಂದುವರಿಸಬಹುದಾ? ಎಲ್ಲಾ ವಿಚಾರಗಳು ಸಿದ್ಧಾರ್ಥ ದವೆ ಅವರ ವಾದದ ಮೇಲೆ ನಿರ್ಧಾರವಾಗಿದೆ. ಪ್ರಕರಣದ ಗಂಭೀರತೆ ಬಗ್ಗೆ ಮತ್ತೆ ಮತ್ತೆ ಪ್ರಶ್ನೆ. ಕ್ರಿಮಿನಲ್ ಒಳಸಂಚು, ಕೊಲೆಯಂತಹ ಗಂಭೀರ ಆರೋಪ ಇದೆ. ಇಂಥ ಆರೋಪಿಗಳನ್ನ ಬಿಟ್ಟಿದ್ದು ಹೇಗೆ? ಕ್ರಿಮಿನಲ್ ಒಳಸಂಚು, ಕೊಲೆ ಅಂತ ಗಂಭೀರ ಆರೋಪ, ಪ್ರಕರಣದ ಗಂಭೀರತೆ ಇಷ್ಟೊಂದಿದೆ ಅಂತ ಹೇಳಿ ನ್ಯಾಯಪೀಠ ಮತ್ತೆ ಕಳವಳವನ್ನ ವ್ಯಕ್ತಪಡಿಸಿದೆ. ಇಲ್ಲ, ಇದನ್ನೆಲ್ಲ ಗಮನಿಸ್ತಾ ಇದ್ರೆ ಸುಪ್ರೀಂ ಕೋರ್ಟ್ನ ಅಭಿಪ್ರಾಯದಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ. ಮಂಗಳವಾರದಿಂದ ಇಲ್ಲಿವರೆಗೂ ಯಾವುದೇ ರೀತಿಯ ಬದಲಾವಣೆ ಆದಂತೆ ಕಾಣ್ತಾ ಇಲ್ಲ. ಪ್ರಕರಣದಲ್ಲಿ ಪೊಲೀಸರ ಲೋಪವನ್ನ ಎತ್ತಿ ತೋರಿಸ್ತಾ ಇದ್ದಾರೆ ಸಿದ್ಧಾರ್ಥ ದವೆ. ಸೇಮ್ ಪ್ಯಾಟ್ರನ್ ಹೈಕೋರ್ಟ್ನಲ್ಲೂ ಕೂಡ ಇದೇ ಅಂಶಗಳ ಪ್ರಸ್ತಾಪ ಆಗಿದೆ. ಪೊಲೀಸರು ಚಾರ್ಜ್ ಶೀಟ್ನಲ್ಲಿ ಅಂಶಗಳನ್ನ ಉಲ್ಲೇಖ ಮಾಡೋ ಸಂದರ್ಭದಲ್ಲಿ, ಎಫ್ಐಆರ್ನಲ್ಲಿ ಅಂಶಗಳನ್ನ ಉಲ್ಲೇಖ ಮಾಡೋ ಸಂದರ್ಭದಲ್ಲಿ, ಕೋರ್ಟ್ಗೆ ಮಾಹಿತಿಯನ್ನ ತಿಳಿಸುವ ಸಂದರ್ಭದಲ್ಲಿ, ಸಾಕ್ಷ್ಯಗಳ ಸಂಗ್ರಹದ ವಿಚಾರದಲ್ಲಿ ಪ್ರಿಜುಡೈಸ್ ಆಗಿದ್ದಾರೆ ಅಂತ ಹೇಳಿ ಹೈಕೋರ್ಟ್ನಲ್ಲೂ ಕೂಡ ವಾದ ಮಂಡನೆ ಮಾಡಲಾಗಿತ್ತು. ಇದೀಗ ಸಿದ್ಧಾರ್ಥ ದವೆ ಅವರು, ದರ್ಶನ್ ಪರ ವಕೀಲರಾದ ಸಿದ್ಧಾರ್ಥ ದವೆ ಅವರು ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಇಂಥದ್ದೇ ವಾದವನ್ನ ಮಂಡಿಸ್ತಾ ಇದ್ದಾರೆ. ದರ್ಶನ್ ಪರ ಹಿರಿಯ ವಕೀಲರಾದ ಸಿದ್ಧಾರ್ಥ ದವೆ ಅವರ ವಾದ ಮಂಡನೆ ಪ್ರಾರಂಭ ಆಗಿದೆ. ಪ್ರಕರಣದಲ್ಲಿ ಪೊಲೀಸರ ಲೋಪ ಇದೆ ಅಂತ ಹೇಳಿ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಪೊಲೀಸರ ಹೇಳಿಕೆಯಂತೆಯೇ ಸಾಕ್ಷ್ಯಗಳು ಹೇಳಿಕೆ ನೀಡಿವೆ. ಇತರೆ ಸಾಕ್ಷ್ಯಗಳ ಬಗ್ಗೆ ಏನ್ ಹೇಳ್ತೀರಿ ಅಂತ ಹೇಳಿ ಜಡ್ಜ್ ಪ್ರಶ್ನೆ ಮಾಡಿದ್ದಾರೆ. ವಕೀಲರು ವಾದ ಮಂಡನೆ ಮಾಡಿದ್ರೆ ಜಡ್ಜ್ ಅದನ್ನ ಆನ್ ಫೇಸ್ ಒಪ್ಕೊಳ್ಳೋದಿಲ್ಲ. ಕೌಂಟರ್ ಪ್ರಶ್ನೆಗಳಿದ್ದೇ ಇರುತ್ತೆ. ಹೀಗಾಗಿ ಪೊಲೀಸರು ಹೆಂಗೆ ಹೇಳಿದ್ರು ಹಂಗೆ ಸಾಕ್ಷಿಗಳು ಕೂಡ ಹೇಳಿಕೆ ನೀಡಿದ್ದಾರೆ ಅಂತ ಹೇಳಿ ಸಿದ್ಧಾರ್ಥ ದವೆ ಅವರು ವಾದ ಮಂಡನೆ ಮಾಡಿದಾಗ, ಆಯ್ತು ನೀವು ಪ್ರತ್ಯಕ್ಷದರ್ಶಿಗಳ ಬಗ್ಗೆ ಹಿಂಗೆ ಹೇಳ್ತಿದ್ದೀರಿ, ಆದರೆ ಬೇರೆ ಸಾಕ್ಷ್ಯಗಳಿದೆಯಲ್ಲ ಅದ್ರ ಬಗ್ಗೆ ಏನು ಹೇಳ್ತೀರಿ ಅಂತ ಹೇಳಿ ಜಡ್ಜ್ ಮರುಪ್ರಶ್ನೆಯನ್ನ ಮಾಡಿದ್ದಾರೆ. ಪೊಲೀಸರ ಲೋಪದೋಷಗಳನ್ನ ಎತ್ತಿ ತೋರಿಸುವ ಮೂಲಕ ದರ್ಶನ್ ಅವರ ಪಾತ್ರ ಈ ಕೊಲೆ ಪ್ರಕರಣದಲ್ಲಿ ಇಲ್ಲ, ದರ್ಶನ್ ಅವರನ್ನ ಸುಖಾಸುಮ್ಮನೆ ಪ್ರಕರಣದಲ್ಲಿ ಸಿಲುಕಾಕಿಸಲಾಗಿದೆ, ದರ್ಶನ್ ಅವರು ಕೇವಲ ಅಲ್ಲಿ ಹೋಗಿದ್ರೆ ಹೊರತು ಕೊಲೆ ಅವರಿಂದ ಆಗಿಲ್ಲ, ರೇಣುಕಾಸ್ವಾಮಿ ಉಸಿರು ನಿಂತಾಗ ದರ್ಶನ್ನಲ್ಲಿರಲಿಲ್ಲ, ರೇಣುಕಾಸ್ವಾಮಿ ಸತ್ತೋಗೋ ಹಾಗೆ ದರ್ಶನ್ ಹೊಡಿಲಿಲ್ಲ, ಹೊಡೆದಿದ್ದಿನ್ಯಾರೋ, ಬಂದಿರೋದು ದರ್ಶನ್ ಮೇಲೆ, ಹೀಗೇನೆ ವಾದ ಮಂಡನೆ ಆಗಿತ್ತು ಹೈಕೋರ್ಟ್ನಲ್ಲಿ. ಇದೀಗ ಅಂಥದ್ದೇ ವಾದ ಮಂಡನೆ ಆಗ್ತಾ ಇದೆ ಸುಪ್ರೀಂ ಕೋರ್ಟ್ನಲ್ಲಿ. ದರ್ಶನ್ ಪರ ವಕೀಲರಾದ ಸಿದ್ಧಾರ್ಥ ದವೆ ಅವರ ವಾದ ಮಂಡನೆ ಮುಂದುವರೆದಿದೆ. ಹೈಕೋರ್ಟ್ ಆದೇಶದ ಕೆಲ ಅಂಶಗಳ ಬಗ್ಗೆ ಜಡ್ಜ್ ಪ್ರಶ್ನೆ ಮಾಡಿದ್ದಾರೆ. ದರ್ಶನ್ ಪರ ವಕೀಲರಾದ ಸಿದ್ಧಾರ್ಥ ದವೆಗೆ ಜಡ್ಜ್ ಪ್ರಶ್ನೆ ಮಾಡಿದ್ದಾರೆ. ಹೈಕೋರ್ಟ್ನ ಆದೇಶದ ಕೆಲ ಅಂಶಗಳು, ಕುತೂಹಲ ಇರೋದು ಯಾವ ಅಂಶಗಳ ಬಗ್ಗೆ ಪ್ರಸ್ತಾಪ ಆಗ್ತಿದೆ ಅಂತ ಹೇಳಿ. ಕೆಲವೇ ಕ್ಷಣಗಳಲ್ಲಿ ಅದರ ಅಪ್ಡೇಟ್ ಕೂಡ ಸಿಗುವ ಸಾಧ್ಯತೆ ಇದೆ. ದರ್ಶನ್ ಪರ ವಕೀಲರಾದ ಸಿದ್ಧಾರ್ಥ ದವೆ ಅವರಿಗೆ ಒಪೋನೆಂಟ್ಗಿಂತ ಹೆಚ್ಚಿನ ಪ್ರಶ್ನೆಗಳು ಜಡ್ಜ್ ಕಡೆಯಿಂದಲೇ ಬರ್ತಾ ಇದೆ. ಸಾಮಾನ್ಯವಾಗಿ ವಾದ ಪ್ರತಿವಾದ ಆಗೋ ಸಂದರ್ಭದಲ್ಲಿ ಆರೋಪಿ ಪರವಾದ ವಕೀಲರು ಹಾಗೆ ಸರ್ಕಾರದ ಪರವಾದ ವಕೀಲರ ನಡುವೆ ಪ್ರಶ್ನೆ, ಕೌಂಟರ್ ಪ್ರಶ್ನೆ ಇದೆಲ್ಲ ಸಹಜ. ಆದರೆ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಜಡ್ಜೇನೆ ದರ್ಶನ್ ಪರ ವಕೀಲರಾದ ಸಿದ್ಧಾರ್ಥ ದವೆ ಅವರಿಗೆ ಪ್ರಶ್ನೆಗಳ ಸುರಿಮಳೆಯನ್ನೇ ಸುರಿಸುತ್ತಿದ್ದಾರೆ. ಪ್ರತ್ಯಕ್ಷದರ್ಶಿಗಳ ಸಾಕ್ಷ್ಯ ಇದೆ, FSL ರಿಪೋರ್ಟ್ ಇದೆ, ಸಾಂದರ್ಭಿಕ ಸಾಕ್ಷ್ಯಗಳಿದೆ. ಇದೆಲ್ಲವನ್ನ ನಾವು ಯಾಕೆ ನಂಬಬಾರದು? ಈ ಸಂದರ್ಭದಲ್ಲಿ ನಾವು ಯಾಕೆ ಇದನ್ನ ಕನ್ಸಿಡರ್ ಮಾಡಬಾರ್ದು? ಮೊದಲ ಪ್ರಶ್ನೆ. ಇದರ ಜೊತೆಗೆ ಇದಕ್ಕೆ ಸಿದ್ಧಾರ್ಥ ದವೆ ಅವರು ಪೊಲೀಸರಿಗೆ ಲಿಂಕ್ ಮಾಡಿ ಸಾಕ್ಷ್ಯಗಳ ಹೇಳಿಕೆ ಬಗ್ಗೆ ವಾದ ಮಂಡನೆ ಮಾಡ್ಲಿಕ್ಕೆ ಪ್ರಾರಂಭ ಆದಾಗ ಬೇರೆ ಸಾಕ್ಷ್ಯಗಳ ಬಗ್ಗೆ ಏನು ಹೇಳ್ತೀರಿ ಅಂತ ಹೇಳಿ ಪ್ರಶ್ನೆ ಮಾಡಲಾಗಿದೆ. ಹೈಕೋರ್ಟ್ನ ತೀರ್ಪಿನ ಬಗ್ಗೆ ಕೆಲ ಅಂಶಗಳನ್ನ ಉಲ್ಲೇಖ ಮಾಡ್ತಾ ಇದ್ರು ಜಡ್ಜ್. ಇದೀಗ ಹೈಕೋರ್ಟ್ನ ಆದೇಶದಲ್ಲಿ ಕೆಲ ತಪ್ಪುಗಳು ಕಂಡು ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ. ದರ್ಶನ್ಗೆ ಟೆನ್ಷನ್ ಜಾಸ್ತಿ. ದರ್ಶನ್ಗೆ ಇನ್ ಕೇಸ್ ಥೈಲ್ಯಾಂಡ್ ನಲ್ಲಿ ಕುತ್ಕೊಂಡು ಕೋರ್ಟ್ ಅಪ್ಡೇಟ್ ಅನ್ನ ಗಮನಿಸ್ತಾ ಇದ್ರೆ ಇದೊಂದು ಸಾಲಿದೆ.